ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರಿಯ. ಈ ದಿನ ನಾವು ನಮ್ಮ ಜೀವನದಲ್ಲಿ ಬಹಳ ಮುಖ್ಯವಾದ ಒಂದು 5 ಮಹಾನ್ ವ್ಯಕ್ತಿಗಳ ಬಗ್ಗೆ ತಿಳ್ಕೊಳ್ಳೋಣ. ಮತ್ತೆ ಅವ್ರಿಗೆ ನಾವು ಯಾಕೆ ಗೌರವ ಸಲ್ಲಿಸಬೇಕು ಅಂತಲೂ ನೋಡೋಣ. ಮೊದಲನೇದಾಗಿ ಪಾಲಕರು. ಪಾಲಕರು ನಮ್ಮ ಮೊದಲ ಗುರುಗಳು. ನಮ್ಮ ಉತ್ತಮ ಭವಿಷ್ಯಕ್ಕಾಗಿ ದುಡಿಯುವವರಾಗಿದ್ದಾರೆ. ಅವರು ತಮ್ಮ ಸಂತೋಷ, ಸಮಯ ಮತ್ತು ಕನಸುಗಳನ್ನು ತ್ಯಾಗ ಮಾಡಿ ಅವರ ಇಡೀ ಯೌವನ, ಶಕ್ತಿ, ಹಣ, ಆರೋಗ್ಯ ಹಾಗೂ ಆಯುಷ್ಕಾಲ ಎಲ್ಲವನ್ನು ತಮ್ಮ ಮಕ್ಕಳಿಗಾಗಿ ಹಾಗೂ ತಮ್ಮ ಕುಟುಂಬಕ್ಕಾಗಿ ದಾರಿ ಎರೆದಿರುತ್ತಾರೆ. ಅವರಿಗೆ ಗೌರವ ಸಲ್ಲಿಸುವುದು ಎಂದರೆ ಅವರು ಸತ್ತ ಮೇಲೆ ನೆನಪಿಸಿಕೊಳ್ಳೋದು ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಅವರ ಚಿತ್ರನ ಪೋಸ್ಟ್ ಮಾಡುವುದು ಅಲ್ಲ ಸ್ನೇಹಿತರೆ. ಬದಲಿಗೆ ಅವರ ಜೀವನದ ಅನುಭವಗಳನ್ನು ಶ್ರದ್ಧೆ ವಹಿಸಿ ಕೇಳುವುದು. ಅದರಿಂದಲೂ ನಾವುಗಳು ತುಂಬಾ ಪಾಠ ಅದರಿಂದ ಕಲಿಬಹುದು ಸ್ನೇಹಿತರೆ. ಅವರಿಗೆ ನಾವು ಕಾಳಜಿ ವಹಿಸಿ ಅವರ ಮಾತುಗಳನ್ನು ಕೇಳಿ ಅದರಂತೆ ನಡೆದರೆ ಸಾಕು, ಆ ಜೀವಗಳಿಗೆ ಅದೆಷ್ಟೋ ಸಂತೋಷವಾಗುತ್ತದೆ. ಎರಡನೆಯದಾಗಿ ಶಿಕ್ಷಕರು. ನಮ್ಮ ಜ್ಞಾನ ಮತ್ತು ವ್ಯಕ್ತಿತ್ವವನ್ನು ರೂಪಿಸುವವರು. ಪ್ರತಿಯೊಬ್ಬರು ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಏನಾದರೂ ಸಾಧಿಸಿದ್ದಾರೆ, ಏನಾದರೂ ಒಂದು ಕ್ಷೇತ್ರದಲ್ಲಿ ದುಡಿಯುತ್ತಿದ್ದಾರೆ ಎಂದರೆ ಆ ಶಿಕ್ಷಕರ ಬಹು ದೊಡ್ಡ ಪಾತ್ರವಿದೆ. ಯಾವುದೇ ವ್ಯಕ್ತಿಗಳ ಹಿಂದೆ ಅನೇಕ ಶಿಕ್ಷಕರ ಮಾರ್ಗದರ್ಶನವಿರುತ್ತದೆ. ಶಿಕ್ಷಕರಿಗೆ ಗೌರವ ನೀಡುವುದು ಎಂದರೆ ಅವರುಗಳು ಕೊಟ್ಟ ಶಿಕ್ಷಣವನ್ನು ಗೌರವಿಸುವುದು. ಮೂರನೆಯ ಮಹಾನ್ ವ್ಯಕ್ತಿ ಎಂದರೆ ರೈತರು. ನಮ್ಮ ದೇಶದ ನಿಜವಾದ ಹೀರೋಗಳು. ನಾವು ಈ ದಿವಸ ವಿಧ ವಿಧವಾದ ಅಡಿಗೆಗಳನ್ನು ಮಾಡಿ ತಿನ್ನುತ್ತಿದ್ದೇವೆ, ಆರೋಗ್ಯವಾಗಿ ಇದ್ದೇವೆ ಎಂದರೆ ಅದು ರೈತರ ಶ್ರಮವೇ. ಅವರು ಬೆವರು ಹನಿ ಸುರಿಸಿ ಕಷ್ಟಪಟ್ಟು ದುಡಿದ ಬೆಳೆಯನ್ನೇ ನಾವು ಕುಳಿತು ನಮ್ಮ ಮನೆಯಲ್ಲಿ ಊಟ ಮಾಡ್ತಿದ್ದೇವೆ, ನಾವು ಸ್ವಾದವನ್ನು ಸವಿತಿದ್ದೇವೆ, ನಾವು ಆರೋಗ್ಯವಾಗಿದ್ದೀವಿ ಅಂದರೆ ಅದರ ಬಹುಮುಖ್ಯ ಪಾಲು ರೈತರದಾಗಿದೆ. ಹಾಗಾಗಿ ಅವರಿಗೆ ನಾವು ಗೌರವ ಸಲ್ಲಿಸಲೇಬೇಕು. ನಮ್ಮ ಪ್ರತಿದಿನದ ಪ್ರಾರ್ಥನೆಯಲ್ಲಿ ಅವರಿಗೋಸ್ಕರ ಮುಖ್ಯವಾಗಿ ಪ್ರಾರ್ಥನೆ ಮಾಡೋಣ. ಏಕೆಂದರೆ ಯಾವ ಬೆಳೆ ಯಾವ ರೈತ ಬೆಳೆದಿರೋದು ಅಂತ ಗೊತ್ತಿಲ್ಲ. ಹಾಗಾಗಿ ಎಲ್ಲ ರೈತರಿಗೂ ನಮ್ಮ ನಮನ ಹಾಗೂ ಪ್ರಾರ್ಥನೆ ಮಾಡೋದು ಮರೆಯೋದು ಬೇಡ ಸ್ನೇಹಿತರೆ. ಇದು ಅವರಿಗೆ ಸಲ್ಲಿಸುವ ಗೌರವವಾಗಿದೆ. ಅದಕ್ಕಿಂತ ಬಹಳ ಮುಖ್ಯವಾಗಿ ಆಹಾರದ ಒಂದು ಕಣವನ್ನು ನಾವು ವ್ಯರ್ಥ ಮಾಡದೆ ಬೇರೆಯವರಿಗೂ ಆಹಾರದ ಅವಶ್ಯಕತೆ ಇರುವವರಿಗೂ ಕೊಡುವುದು ಸಹ ರೈತರಿಗೆ ಸಲ್ಲಿಸುವ ಬಹು ದೊಡ್ಡ ಗೌರವವಾಗಿದೆ ಸ್ನೇಹಿತರೆ. ನಾಲ್ಕನೆಯ ಮಹಾನ್ ವ್ಯಕ್ತಿ ಎಂದರೆ ಸೈನಿಕರು ಅಥವಾ ಯೋಧರು. ನಮ್ಮ ದೇಶದ ರಕ್ಷಕರು. ಅವರು ತಮ್ಮ ಜೀವವನ್ನು ಲೆಕ್ಕಿಸದೆ ತಮ್ಮ ಕುಟುಂಬಕ್ಕೆ ದೂರವಾಗಿ ನಮ್ಮೆಲ್ಲರಿಗೋಸ್ಕರ ದೇಶ ರಕ್ಷಣೆ ಮಾಡದೆ ಹೋದರೆ ನಮ್ಮ ಗತಿ ಏನಾಗಬಹುದೆಂದು ಊಹಿಸಿ ನೋಡಿ. ಯೋಧರನ್ನು ಗೌರವಿಸುವುದು ಎಂದರೆ ಅವರ ತ್ಯಾಗ ಮತ್ತು ದೇಶಭಕ್ತಿಯನ್ನು ಗೌರವಿಸಬೇಕು. ನಮ್ಮ ಕುಟುಂಬಗಳಲ್ಲಿಯೂ ಯಾರಾದರೂ ಯೋಧರಾಗಬೇಕು ಎನ್ನುವ ಬಯಕೆ ಇದ್ದರೆ ಅವರಿಗೆ ನಾವು ಪ್ರೋತ್ಸಾಹ ಮಾಡಿ ಯೋಧರಾಗಲು ಬಿಡೋಣ. ನಾನು ಒಬ್ಬ ಯೋಧನ ಮಗಳು ಹಾಗೂ ಒಂದು ಯೋಧನ ತಂಗಿ ಆಗಿರುವುದರಿಂದ ಯೋಧರ ಬಗ್ಗೆ ಬಹಳ ಹತ್ತಿರದಿಂದ ನೋಡಿದ್ದೇನೆ. ಹಾಗಾಗಿ ಎಲ್ಲ ಯೋಧರುಗಳ ಮೇಲೆ ಗೌರವ ಮತ್ತು ಪೂಜ್ಯ ಮನೋಭಾವನೆ ಇದೆ. ಐದನೆಯದಾಗಿ ನಮ್ಮ ಬಾಳ ಸಂಗಾತಿ. ಹೌದು ಸ್ನೇಹಿತರೆ, ನಮ್ಮ ಬಾಳ ಸಂಗಾತಿಗೆ ನಾವು ಗೌರವ ಸಲ್ಲಿಸುವವರಾಗಿರಬೇಕು. ಯಾಕೆ ಅಂದರೆ ನಮ್ಮ ಸಂತೋಷ ಮತ್ತು ದುಃಖದಲ್ಲಿ ಜೊತೆಯಾಗಿರುವ ವ್ಯಕ್ತಿಯವರು. ಒಬ್ಬರಿಗೋಸ್ಕರ ಒಬ್ಬರು ಬಾಳುವಂಥವರು. ನಾವು ಅವರನ್ನು ಎಷ್ಟು ಗೌರವದಿಂದ ನೋಡುತ್ತೇವೆಯೋ ನಮ್ಮ ಜೀವನವು ಅಷ್ಟು ಸುಗಮವಾಗಿ ಇರುತ್ತದೆ. ಹೌದು ಸ್ನೇಹಿತರೆ, ಒಬ್ಬರು ನಮ್ಮ ಜನ್ಮಕ್ಕೆ ಕಾರಣಕರ್ತರು ಹಾಗೂ ಬೆಳೆಸುವವರಾದರೆ ಇನ್ನೊಬ್ಬರು ನಮಗೆ ಕಲಿಸುವವರು, ಇನ್ನೊಬ್ಬರು ಆಹಾರದ ಮೂಲಕ ಪೋಷಿಸುವವರು, ಇನ್ನೊಬ್ಬರು ನಮ್ಮನ್ನು ರಕ್ಷಿಸುವವರು, ಇನ್ನೊಬ್ಬರು ನಮ್ಮ ಜೀವನದ ಉದ್ದಕ್ಕೂ ಇರುವ ನಮ್ಮ ಬಾಳ ಸಂಗಾತಿ. ಆದ್ದರಿಂದ ನಾವು ಈ ಪ್ರಮುಖ 5 ಮಹಾನ್ ವ್ಯಕ್ತಿಗಳಿಗೆ ಗೌರವವನ್ನು ಸಲ್ಲಿಸಲೇಬೇಕಲ್ಲವೇ? ಹೌದು ಸ್ನೇಹಿತರೆ, ನಾವು ಗೌರವವನ್ನು ಖಂಡಿತ ಸಲ್ಲಿಸಬೇಕು ಈ 5 ಮಹಾನ್ ವ್ಯಕ್ತಿಗಳಿಗೆ. ನನ್ನ ಈ ವಿಷಯಗಳು ನಿಮಗೆ ಇಷ್ಟವಾದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ. ಗಾಡ್ ಬ್ಲೆಸ್ ಯು ಆಲ್.